ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಐಶು ವ್ಲಾಗ್ಸ್. ಇದು ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ವ್ಲಾಗು. ಇವತ್ತು ನಮ್ಮೂರಲ್ಲಿ ನಾನ್ ವೆಜ್ ಸ್ಪೆಷಲ್ಲು. ಸೊ ಇವತ್ತು ಕಾಲೇಜ್ ಇದರಿಂದ ಮಾರ್ನಿಂಗು ತಿಂಡಿ ಮಾಡೋಕ್ಕೆ ಲೇಟ್ ಆಗಿತ್ತು ಅಂದ್ಬಿಟ್ಟು ಹೋಟ್ಲಿಂದ ಇಡ್ಲಿ ಎಲ್ಲ ತಂದಿದ್ವಿ. ಅದರ ತಿಂದ್ಬಿಟ್ಟು ಅಲ್ಲಿಂದ ಸ್ವಲ್ಪ ATMಗೆ ಹೋಗೋಕ್ಕಿತ್ತು, ಹೋಗಿ ಅಲ್ಲಿಂದ ಕಾಲೇಜ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ. ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ, ಅವಳು ಇನ್ನೂ ಬಂದಿರಲಿಲ್ಲ. ಸೊ ಅಷ್ಟರಲ್ಲಿ ನಮ್ಮೂರಲ್ಲಿ ಹಬ್ಬದ ವೈಬ್ಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ತೋರಿಸೋಣ ಅಂತ ಹೇಳ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೊತಿದ್ದೆ. ನಾನು ಆಲ್ರೆಡಿ ಪ್ರೀವಿಯಸ್ ವ್ಲಾಗಲ್ಲಿ ಹೇಳ್ತೀನಿ, ನಮ್ಮೂರಲ್ಲಿ ಹಬ್ಬನ ಸಖತ್ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ವಿಡಿಯೋ ಕ್ಯಾಪ್ಚರ್ ಮಾಡೋ ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಬಂದಳು. ಅದಾದಮೇಲೆ ಹೋಗಿ ಕ್ಲಾಸ್ ಎಲ್ಲ ಮುಗಿಸ್ಕೊಂಡ್ವಿ. ಇವತ್ತು ಕ್ಲಾಸ್ಗೆ ಹೋಗೋಕ್ಕೆ ಮನಸ್ಸಿರಲಿಲ್ಲ, ಯಾಕೆ ಅಂದರೆ ನಮ್ಮೂರಲ್ಲಿ ಹಬ್ಬ ಗ್ರ್ಯಾಂಡ್ ಅಂತ ಹೇಳಿದ್ದೆ ಅಲ್ವಾ. ಸೊ ಅದಕ್ಕೆ ಅದಾದಮೇಲೆ ಬ್ರೇಕಲ್ಲಿ ಒಂದು ಐಸ್ ಕ್ರೀಮ್ ಬೈಟ್ಸ್ನ ಕೂಡ ತಿಂದ್ವಿ. ಅದಾದಮೇಲೆ ಆಲ್ರೆಡಿ ಆಫ್ಟರ್ನೂನ್ ಆಗೋಯ್ತು. ಇನ್ನೇನು ಲಂಚ್ ಅವರ್ ಇತ್ತು, 12:30 to 1:30 ನಮಗೆ ಲಂಚ್ ಅವರ್ ಇರುತ್ತೆ. ಸೊ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೆಂಗೆ ಕುತ್ಕೊಂಡು ಮಾತಾಡ್ಕೊಂಡು ಕೂತಿದ್ದಾರೆ ಅಂತ ಹೇಳ್ಬಿಟ್ಟು. ನಾವಿವಾಗ ಕಾಲೇಜಲ್ಲಿದ್ದೀವಿ ಗೈಸ್. ಲಂಚ್ ಅವರು ಇವಳು ಪೇಪರ್ ಹೇಗೆ ಮಾತಾಡಲ್ಲ ಗೈಸ್, ಲಲಿತಾ ಅಂತ ಅವಳು. ಇವನು ಗೊತ್ತಿಲ್ಲ ಗೈಸ್, ಎಳ್ಳು ಬಿಡ್ತಾಳೆ. ಬರೀ ಎಳ್ಳೆ ಐತೆ, ಬೆಲ್ಲ ಇಲ್ಲ. ಸ್ವಲ್ಪ ಕೈ ಹಾಕಿ ತಿನ್ನಲ್ಲ, ಊಟ ಮಾಡ್ಕೊಂಡ್ ಬಂದೆ ಕಣ. ಸಾಕು ಕಣೆ, ಸಾಕು ಸಾಕು. ನೋಡಿ ಗೈಸ್, ಇವಳು ರಕ್ಷಿತಾ ಅಂತ ಗೈಸ್. ಇದು ಗೋಪಣ್ಣ. ನಾನು ಇವಾಗ ವಾಕ್ ಮಾಡ್ತಾ ಇದ್ದೀನಲ್ಲ, ವ್ಲಾಗ್ ಮಾಡ್ತಾ ಇದ್ದೆ. ಅದಾದಮೇಲೆ ನನ್ನ ಕ್ಲಾಸ್ಮೇಟ್ಸು ಲಂಚ್ ಬಾಕ್ಸ್ ಕೂಡ ತಂದಿದ್ರಲ್ಲ, ಅದನ್ನು ತಿಂತಾಯಿದ್ರು. ಸೊ ಆ ಟೈಮಲ್ಲಿ ಕೂಡ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ನಾನು ಹೇಳಿದೆ ಅಲ್ವಾ ಇವತ್ತು ನಾನ್ ವೆಜ್ ಅಂತ, ತುಂಬ ಜನ ಮಾರ್ನಿಂಗೇ ಮಾಡಿರ್ತಾರೆ ಅಲ್ವಾ. ಸೊ ತೊಗೊಂಡು ಬಂದಿದ್ರು, ಅದನ್ನು ಸಹ ತಿಂತಾಯಿದ್ರು. ನಾನು ಹಂಗೆ ವ್ಲಾಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವೀಡಿಯೋಸ್ನ ಮಾಡ್ಕೊತಾ ಇದ್ದೆ. ನೋಡಿ ಇವರು ಚಪಾತಿ ಮತ್ತು ಚಿಕನ್ನ ಹೆಂಗೆ ತಿಂತಾಯಿದ್ರು ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಡೇ ಸ್ಕಾಲರ್ಸ್ ಅಷ್ಟೇ ಕ್ಲಾಸ್ ರೂಮಲ್ಲಿ ಊಟ ಮಾಡೋದು, ಮಿಕ್ಕವರೆಲ್ಲ ಹಾಸ್ಟೆಲೇಟ್ಸ್ ಎಲ್ಲ ಹಾಸ್ಟೆಲ್ ಮೆಸ್ಗೆ ಹೋಗ್ತಾರೆ. ಸೊ ಊಟ ಟೈಮ್ ಇನ್ನೇನು ಮುಗಿಯೋ ಟೈಮ್ ಬಂದಿತ್ತು. ಇವಳು ನಮ್ಮ ಕ್ಲಾಸ್ ರೆಪ್ ಪೂರ್ಣಿಮಾ ಹೆಚ್ಚನ್ ಅಂತ ಗೈಸ್. ಎಂತ ಯೂಸ್ ಇಲ್ಲ ನೋಡಿ ಗೈಸ್. ನಮ್ಮ ಬಾಕ್ಸ್ ತಗೋಬತ್ತಾಳೆ, ತಿಂತಾಳೆ, ಹೋಯ್ತಾಳೆ. ಇವಳು ಮೇಘನ ಗೈಸ್. ನಮ್ಮ ಊರ್ ಪಕ್ಕ ಇರೋ ನಾಲ್ಕಳ್ಳಿ ಅವಳು ಗೈಸ್. ದಿಸ್ ಇಸ್ ಸಂಚನಾ. ದಿಸ್ ಇಸ್ ಲಕ್ಷ್ಮೀ ಮಹಾಲಕ್ಷ್ಮಿ. ಚೆನ್ನಾಗಿ ಜಡಿತಾಳೆ ಮಾತ್ರ. ಲಾಂಚು ಸಾನ ದಿಸ್ ಇಸ್ ಭಾರ್ಗವಿ. ನಾನೇ ತೋರಿಸ್ಕೋತೀನಿ. ಯಮುನಾ, ಸೌಮ್ಯ, ದಿಸ್ ಇಸ್ ಪೂರ್ತಿ. ಆ್ಯಂಡ್ ಇದು ನಮ್ಮ ಕಾಲೇಜ್ನ ಕಾರಿಡಾರು. ನಾವಿರೋದು ಸೆಕೆಂಡ್ ಫ್ಲೋರ್, ನಮ್ಮ ಕ್ಲಾಸ್ ರೂಮ್ ಇರೋದು. ಆ್ಯಂಡ್ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಎಲ್ಲ ಇಲ್ಲಿ ಹಾಸ್ಟೆಲ್ಲು. ಅದ್ರ ಮೇಲ್ಗಡೆ ಫ್ಲೋರ್ ಇರೋದೆಲ್ಲ ಕ್ಲಾಸ್ ರೂಮ್ಸ್ ಇರೋದು. ಕ್ಲಾಸ್ ರೂಮ್ ಮತ್ತು ಹಾಸ್ಟೆಲ್ಲು ಒಂದೇ ಬಿಲ್ಡಿಂಗಲ್ಲಿದೆ ನಮ್ಮ ಕಾಲೇಜು. ಮನೆ ಏನ್ ತಿಂಡಿ? Yes, my favorite chapati, ಉಪ್ಪಿಟ್ಟು, ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ, ಪುಳಿಯೋಗರೆ. ಗೈಸ್ ಥಮ್ಸ್ ಅಪ್ ಕೊಡಿ. Guys, this is our classroom. ಈ ತರ ಇದೆ. This is my place. ಚೆನ್ನಾಗಿ ಇನ್ನು ಅದಾದಮೇಲೆ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದೆ. ನಾನು ರಿಂಗ್ ಲೈಟ್ನ ಆರ್ಡರ್ ಮಾಡಿದ್ದೆ, ಕುಕಿಂಗ್ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಒಂದೊಂದು ಸಲ ಕುಕಿಂಗ್ ಮಾಡಬೇಕಿದ್ರೆ ಅಥವಾ ಇದೆಲ್ಲ ಮಾಡಬೇಕಿದ್ರೆ ನಾನೇ ಒಬ್ಬಳೇ ಹಿಡ್ಕೊಂಡು ಒಬ್ಬಳೇ ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ರಿಂಗ್ ಲೈಟು ಮತ್ತು ಸ್ಟ್ಯಾಂಡ್ ಇದ್ದರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕಮ್ಮಿ ಬಜೆಟಲ್ಲೇ ಒಂದು ರಿಂಗ್ ಲೈಟ್ನ ಸಹ ಆರ್ಡರ್ ಮಾಡಿದ್ದೆ. ಅದನ್ನು ಸಹ ಅನ್ಬಾಕ್ಸಿಂಗ್ ಮಾಡಿದ್ದಾಯಿತು. ಆ್ಯಂಡ್
ಅದಾದಮೇಲೆ ಅಮ್ಮ ಇವತ್ತು ಫುಲ್ ಸ್ಪೆಷಲಾಗಿ ನಾನು ಹೇಳಿದ್ನಲ್ವ ನಾನ್ ವೆಜ್ ಅಡುಗೆ ಎಲ್ಲ ಮಾಡಿದ್ರು, ಅದನ್ನು ಸಹ ಊಟ ಎಲ್ಲ ಮಾಡಿ ಎಲ್ಲ ಆಯಿತು. ಸೊ ಇವತ್ತಿನ ದಿನ ಹೀಗಿತ್ತು. ಆ್ಯಂಡ್ ನನ್ನ ನೆಕ್ಸ್ಟ್ ವ್ಲಾಗ್ ನಮ್ಮೂರಲ್ಲಿ ಹಬ್ಬ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇರುತ್ತೆ. ಆ ವ್ಲಾಗ್ನೂ ಅಷ್ಟೇ ಮಿಸ್ ಮಾಡಿದ್ರೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸು ಯಾವ ರೀತಿ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ಅದನ್ನು ಕನ್ಸಿಡರ್ ಮಾಡಿ ಆ ಥರ ವ್ಲಾಗ್ಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ಚೇಂಜಸ್ ಇದ್ದರೆ ಹೇಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ